ಸೊ ನಾನೀಗ ಎಂತ ಹಸ್ಕೋರ್ನ ಟೆಸ್ಟ್ ರೈಡ್ ಮಾಡ್ತೀನಿ. 250 ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಇದಾದಮೇಲೆ ವ್ಲಾಗಲ್ಲಿ ನಾನು ಅದನ್ನು ಕೊಡ್ತೀನಿ ಆ್ಯಕ್ಚುಲಿ ನಿಮಗೆ. ಸೊ ಈಗ ಸದ್ಯಕ್ಕೆ ಹಸ್ಕೋರ್ನಲ್ಲಿ ಹೋಗೋಣ ಬನ್ನಿ. ಸೇಮ್ ಸೊ ಫಸ್ಟ್ ಥಿಂಗ್ ನಾನು ಹೇಳೋಕ್ಕಾಗೋದು ಇದರಲ್ಲಿ ಸಿಟ್ಟಿಂಗ್ ಪೊಸಿಷನ್ ತುಂಬ ಅಪ್ರೈಟ್ ಆಗಿದೆ, ತುಂಬಾ ಅಪ್ರೈಟ್ ಆಗಿದೆ. ಕ್ಲಚ್ಚು ಸಿಕ್ಕಾಬಟ್ಟೆ ಸ್ಮೂತ್ ಇದೆ, ಅಥವಾ ಇದು ನನ್ನ ಕತೆ ಗೊತ್ತಿಲ್ಲ. ವೈಬ್ರೇಷನ್ ಅಂತೂ ಇದ್ದೇ ಇದೆ, ಬಿಕಾಸ್ ಇದು 250cc ಅಲ್ಲ. ಸೊ ಗೇರ್ ಫಸ್ಟಲ್ಲಿದೆ. ಪಿಕಪ್ಪು ಲೈಕ್ ಐ ಕ್ಯಾನ್ ಫೀಲ್ ದ ಪಂಚ್ ಪಿಕಪ್ ಇದೆ ಅಂದರೆ ಹಿರಿಯನಿಷ್ಟ ಸರಿ. ಸೊ ಪಿಕಪ್ ತುಂಬಾ ಚೆನ್ನಾಗಿದೆ, ನೋಡಿ ತೋರಿಸ್ತೀನಿ. ಓ ಶಿಟ್ ಮ್ಯಾನ್, ವರ್ತ್ ಫಾರ್ ದ ಮನಿ. ದುಡ್ಡಿಗೆ ಕರೆಕ್ಟಾಗೇ ಇದೆ ಇದು, ಕಂಪ್ಲೀಟ್ಲಿ ವರ್ತ್ ಇದೆ ಇದು ಆ್ಯಕ್ಚುಲಿ. ಮೋಟರ್ ಸೈಕಲ್ ಪ್ರೈಸ್ ಹೇಳ್ತೀನಿ, 2 ವರ್ಷನಿದೆ ಅಂದ್ಕೊಳ್ತೀನಿ ಇದರಲ್ಲಿ. ಅವ್ರನ್ನು ಬಿಡಿ, ನಮ್ಮ ಆ್ಯಕ್ಟಿವ್ ಅವ್ರನ್ನೇ. ಮ್ಯಾನ್ ಏನು ಪವರ್ ಇದೆಯೋ ಗುರು, ಇದು ಸಕ್ಕತ್ತಾಗಿದೆ. ಇನ್ನು ಹೇಳಿ ಇದರದ್ದು ಸಸ್ಪೆನ್ಷನ್ ಗೊತ್ತಿಲ್ಲ ಹೇಗಿದೆ ಅಂತ, ಇಫೆಕ್ಟ್ ಗೊತ್ತಾಗುತ್ತೆ. ಬಟ್ ಯು ಕ್ಯಾನ್ ಸಿ ದ ಫುಲ್ ರೈಟ್, ಯು ಕ್ಯಾನ್ ಸಿ ದ ಫುಲ್, ಯು ಹ್ಯಾವ್ ಟು ಸಿ ದ ಫುಲ್. ನನಗೆ ಫೀಲ್ ಆಯ್ತಿದೆ, ಒಳ್ಳೆ ಪಿಕಪ್ ಇದೆ ಮೋಟರ್ ಸೈಕಲಲ್ಲಿ. ಆ್ಯಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡೋಂಗೆ ಇದು ಒಂಚೂರು ಇಷ್ಟಲ್ಲೇ ಇದೆ ಗುರು. ಕ್ಲಚ್ಚು ಬಿಟ್ಟರೆ ತಪ್ಪಿಂತ ಹಾರ್ತಿದೆ. ಓಡ್ಸೋಕ್ಕೆ ಖುಷಿ ಆಗುತ್ತೆ, ಓಡ್ಸೋಕ್ಕೆ ತುಂಬಾ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಮಾತ್ರ ಫಸ್ಟು. ಸೊ ಬನ್ನಿ, ಓಕೆ. ಬ್ರೇಕ್ ಈಸ್ ಕ್ವೈಟ್ ಗುಡ್ ಅಂತ ಹೇಳ್ಬೋದು. ಹಿಂದೆ ಪಂಚಾಗಿಂತಿಲ್ಲ, ತುಂಬ ಸ್ಮೂತಾಗಿ ಚೆನ್ನಾಗೇ ಇದೆ. ಸೊ ಬನ್ನಿ ಕೊಟ್ಟು ನೋಡೋಣ. ಪಿಕಪ್ ಬಗ್ಗೆ ಮಾತಾಡೋಂಗಿಲ್ಲ, ಬೈಕು ತುಂಬ ಚೆನ್ನಾಗಿದೆ ಪಿಕಪ್ಪು. ಓಕೆನಾ, ಸಿಕ್ಕಾಬಟ್ಟೆ ಚೆನ್ನಾಗಿದೆ ಪಿಕಪ್ ಅಂತೂ. ಫ್ರಂಟ್ ಬ್ರೇಕ್ ಹೇಗಿದೆ ಗೊತ್ತಿಲ್ಲ, ಇನ್ನೂ ನಾನು ಟ್ರೈ ಮಾಡಿಲ್ಲ. ಟ್ರೈ ಮಾಡೋಣ ಬನ್ನಿ ಈಗ. ಓಕೆ, ಕ್ಯಾಮರಾ ಹರಿಯೋಯ್ತು. ಸೊ ಫ್ರಂಟ್ ಬ್ರೇಕಿಂಗ್ ಬಂದು ತುಂಬಾ ಚೆನ್ನಾಗಿ ಪಂಚಾಗಿ ಚೆನ್ನಾಗಿದೆ. ಸೊ ಕ್ಯಾಮರಾ ಫುಲ್ ಲೂಸ್ ಆಗಿಬಿಟ್ಟಿದೆ ಅದು, ಕ್ಯಾಮರಾ ಫುಲ್ಲು ಲೂಸ್ ಆಗಿದೆ. ಸೊ ಇದರದ್ದು ಸ್ಟ್ಯಾಂಡ್ ಬಗ್ಗೆ ಮಾತಾಡೋಂಗಿದೆ, ತುಂಬ ಅಪ್ರೈಟ್ ಆಗಿದೆ ಇದು, ಹೇಳ್ಬೋದು. ತುಂಬ ಅಪ್ರೈಟ್ ಆಗಿದೆ. ಇನ್ನು ಸೀಟಿಂಗು ತುಂಬ ಕಂಫರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ 390 ಕಂಪೇರ್ ಮಾಡಿದರೆ ಇದು ಸ್ಮೂತ್ ಇದೆ. ಇದು ಬ್ಯಾಕ್ ಕ್ಯಾರಿಯರ್ ಅಂದ್ಕೊಳ್ತೀನಿ. ಸೊ ಬ್ರೇಕಿಂಗ್ ಗೀಕಿಂಗ್ ಎಲ್ಲನೂ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ಇದು ABS ಏನು ಕತೆ ಅಂತ. ಕೈಲೇಶನ್ ಇದು ABS ಹೌದಾ? ಹಾಂ ಓಕೆ. ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿ. ಹಾಂ, ಸೊ ಇದೊಂದು ABS ಸೇಮ್ ಅಲ್ಲ, ಒಳ್ಳೆ ಪಿಕಪ್ ಇದೆ. ಸೊ ನಂದು ಆ್ಯಕ್ಚುಲಿ ಕ್ಲಚ್ ನನ್ನ ಬೈಕ್ ತುಂಬ ಮುಂದೆ ಇದ್ದ ಕಾರಣ ಇದು ನಂದ್ರಲ್ಲಿ ನಾರ್ಮಲಾಗೇ ಇದೆ. ಇದು ತುಂಬ ಪಂಚಿಯಾಗಿದೆ.